ಹಾಯ್ ಹಲೋ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೇನೆ ಅಂದರೆ, ಸರ್ಕಾರದ ಕಡೆಯಿಂದ ಪಿಂಚಣಿನ ಪಡಿತಾ ಇರುವಂಥ ಪಿಂಚಣಿದಾರರಿಗೆ ಈಗಾಗಲೇ ಜಮಾ ಪ್ರಾರಂಭ ಆಗಿದೆಯಾ ಇಲ್ವಾ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಜಮಾ ಪ್ರಾರಂಭ ಆಗಿದೆ ಸ್ನೇಹಿತರೆ. ಯಾವಾಗಿಂದ ಜಮಾ ಆಗಿದೆ ಮತ್ತು ಎಷ್ಟು ಜನರಿಗೆ ಜಮಾ ಆಗಿದೆ ಮತ್ತು ಯಾವ್ಯಾವ ಡಿಸ್ಟಿಕ್ಕಿಗೆ ಜಮಾ ಆಗಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದಾರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಲ್ಲಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ತಪ್ಪದೇ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಲೈಕ್ ಕೂಡ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಿಮಗೂ ಕೂಡ ಯಾರಿಗಾದರೂ ಜಮಾ ಆದರೆ ಕಮೆಂಟ್ ಕೂಡ ಮಾಡ್ಬೋದು ಸ್ನೇಹಿತರೆ. ಯಾವಾಗ ಜಮಾ ಆಗಿದೆ ಮತ್ತು ಎಷ್ಟು ಜಮಾ ಆಗಿದೆ, ಎಷ್ಟು ಜನರಿಗೆ ಅಂಜಾದಲ್ಲಿ ಜಮಾ ಆಗಿದೆ ಅಂತ ನಾನು ಇವಾಗ ತೋರಿಸ್ತಾ ಹೋಗ್ತೀನಿ. ಹೌದು ಸ್ನೇಹಿತರೆ, 3 ತಿಂಗಳಿಂದ ಬಂದಿಲ್ಲ ಅಥವಾ 4 ತಿಂಗಳಿಂದ ಬಂದಿಲ್ಲ ಅಂತ ಸಾಕಷ್ಟು ಜನ ಅಂಗವಿಕಲರಾಗಿರ್ಬೋದು, ಮತ್ತು ಮನಸ್ವಿನಿ ಆಗಿರ್ಬೋದು, ಮೈತ್ರಿ ಆಗಿರ್ಬೋದು, ಮತ್ತು ವೃದ್ಧಾಪ್ಯ ವೇತನ ಆಗಿರ್ಬೋದು, ಇದು ಯಾವುದೇ ಒಂದು ಸ್ಕೀಮ್ ಕಡೆಯಿಂದ ನೀವು ಪೆನ್ಷನ್ನ ಪಡಿತಾ ಇದ್ದರೆ ಅಂಥವರು ಬಂದಿಲ್ಲ ಅಂತ ಕಾಯ್ತಾ ಇರೋರಂಥವ್ರು ಏನು ಮಾಡಬೇಕಂತ ಕೇಳಿದ್ರೆ, ನಿಮ್ಮ ಆಧಾರ್ ಸೀಡಿಂಗ್ ಇದೆಯಾ ಅಥವಾ ನಿಮ್ಮ ಪೆನ್ಷನ್ ಆ್ಯಕ್ಟಿವ್ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ಹೌದು ಸ್ನೇಹಿತರೆ, ನಿಮ್ಮ ಪೆನ್ಷನ್ ಏನಾದರೂ ಇನ್ಆ್ಯಕ್ಟಿವ್ ಅಥವಾ ಹತ್ತಿರದಲ್ಲಿ ಇರುವಂಥ ನಾಡ ಕಚೇರಿಗೆ ಭೇಟಿ ನೀಡಿ ನಿಮ್ಮ ಪೆನ್ಷನ್ ಸ್ಥಿತಿಯನ್ನು ಅಲ್ಲಿ ಚೆಕ್ ಮಾಡಿಸ್ಕೊಳ್ಳಿ. ಹೌದು ಸ್ನೇಹಿತರೆ, ಈಗಾಗಲೇ ಜಮಾ ಪ್ರಾರಂಭ ಆಗಿದೆಯಾ ಇಲ್ವಾ ಅಂತ ಕೇಳಿದ್ರೆ ಖಂಡಿತವಾಗಿ ಜಮಾ ಆಗಿದೆ ಸ್ನೇಹಿತರೆ. ಖಂಡಿತವಾಗಿ ಜಮಾನ ಪ್ರಾರಂಭ ಆಗ್ತಾ ಇದೆ. ಈಗಾಗಲೇ ಬಿಡುಗಡೆ ಕೂಡ ಆಗಿದೆ ಏಪ್ರಿಲ್ ತಿಂಗಳದ್ದು ಪಿಂಚಣಿ. ಯಾವಾಗಿಂದ ಜಮಾ ಆಗ್ತಾ ಇದೆ ಅಂತ ಕೇಳಿದ್ರೆ 25ನೇ ತಾರೀಕಿಂದ ಕೂಡ ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ. ಯಾಕಂದರೆ ನಿಧಾನವಾಗಿ DBT ಮೂಲಕನೇ ಜಮಾ ಆಗ್ತಾ ಇದೆ. ಸಾಮಾನ್ಯವಾಗಿ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದಾರೆ ಅಥವಾ ಬಿಡುಗಡೆ ಪ್ರಾರಂಭ ಮಾಡಿದಾರಾ ಇಲ್ವಾ ಅಂತ, ಯಾವ್ಯಾವ ಜಿಲ್ಲೆಗೆ ಬಿಡುಗಡೆ ಮಾಡಿದ್ದಾರೆ ಅಂತ ಸಾಕಷ್ಟು ಜನರು ನೋಡ್ತಾ ಇದ್ದಾರೆ ಸ್ನೇಹಿತರೆ. ಯಾವ್ಯಾವ ಜಿಲ್ಲೆಗೆ ಜಮಾ ಮಾಡ್ತಾರೋ ಅನ್ನೋದಕ್ಕಿಂತ DBT ಮೂಲಕ ಬಿಡುಗಡೆ ಮಾಡಿದಾಗ ಎಲ್ಲ ಜಿಲ್ಲೆಗಳಿಗೂ ಕೂಡ ಒಂದೇ ಸತಿಗೆ ನೇರವಾಗಿ DBT ಮೂಲಕನೇ ಜಮಾ ಆಗುತ್ತೆ ಸ್ನೇಹಿತರೆ. ಯಾವ ಜಿಲ್ಲೆಗೆ ಅಂತ ಸಪ್ರೇಟ್ ಆಗಿ ಏನು ಮಾಡಲ್ಲ. DBT ಮೂಲಕ ಪ್ರೋಸೆಸ್ ಮಾಡಿದಾಗ ಎಲ್ಲ ಜಿಲ್ಲೆಗಳಿಗೆ ಹಂತವಾಗಿ ಬಿಡುಗಡೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಆ ಜಿಲ್ಲೆಗೆ ಮೊದಲು ಬಂದಿದೆ, ಈ ಜಿಲ್ಲೆಗೆ ಮೊದಲು ಬಂದಿದೆ ಅಂತ ಏನು ಬಿಡುಗಡೆ ಕೂಡ ಆಗಿದೆ. ಏಪ್ರಿಲ್ ತಿಂಗಳದ್ದು ಪಿಂಚಣಿ ಯಾವಾಗಲಿಂದ ಜಮಾ ಆಗ್ತಾ ಇದೆ ಅಂತ ಕೇಳಿದ್ರೆ 25ನೇ ತಾರೀಕಿಂದ ಕೂಡ ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ. ಪ್ರೂಫ್ ಕೂಡ ನಿಮಗೆ ಇವಾಗ ನಾನು ತೋರಿಸುವಂಥ ಕೆಲಸನ ಮಾಡ್ತೀನಿ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಯಾವಾಗ ಜಮಾ ಆಗಿದೆ ಅಂತ ಕೇಳಿದ್ರೆ 25ನೇ ತಾರೀಕಿಗೆ ಹಣ ಜಮಾ ಆಗಿದೆ. ಎಷ್ಟು ಗಂಟೆಗೆ ಜಮಾ ಆಗಿದೆ ಅಂತ ಕೂಡ ಇಲ್ಲಿ ಡೇಟು ಟೈಮು ಎಲ್ಲನೂ ಕೊಟ್ಟಿದ್ದಾರೆ, ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಇದೇ ರೀತಿಯಲ್ಲಿ ಎಲ್ಲರಿಗೂ ಕೂಡ ಪಿಂಚಣಿನ ಜಮಾ ಆಗ್ತದೆ ಸ್ನೇಹಿತರೆ. ಒಂದು ಸ್ವಲ್ಪ ಕಾದು ವೆಯ್ಟ್ ಕೂಡ ಮಾಡಬೇಕಾಗಿರುತ್ತೆ. 3 ತಿಂಗಳಿಂದ ಅಥವಾ 4 ತಿಂಗಳಿಂದ ಬಂದಿಲ್ಲ ಅನ್ನೋರು ಆಧಾರ್ ಸೀಡಿಂಗನ್ನು ಚೆಕ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಪೆನ್ಷನ್ ಆ್ಯಕ್ಟಿವಲ್ಲಿ ಇದೆಯಾ ಅಥವಾ ಇನ್ಆ್ಯಕ್ಟಿವಲ್ಲಿ ಇದೆಯಾ ಅಂತ ಕೂಡ ಚೆಕ್ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಜಮಾ ಆಗಿರುವಂಥ ಪ್ರೂಫ್ ಕೂಡ ನಾನು ಇಲ್ಲಿ ಲೈವ್ ಪ್ರೂಫಲ್ಲೇ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿಯಲ್ಲಿ ನಾವು ಚೆಕ್ ಮಾಡ್ಕೋಬೇಕು ಅಂತ ಅದು ಕೂಡ ತಿಳಿಸ್ಕೊಡ್ತೀನಿ. ಆ್ಯಕ್ಟಿವ್ ಇದೆಯಾ ಅಥವಾ ಇನ್ಆ್ಯಕ್ಟಿವ್ ಇದೆಯಾ ಅಂತ ಸಾಕಷ್ಟು ಜನರು ಕೂಡ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ನಮಗೆ 3 ತಿಂಗಳಿಂದ ಬಂದಿಲ್ಲ, 4 ತಿಂಗಳಿಂದ ಬಂದಿಲ್ಲ ಅಂತ ಕೂಡ ಕಮೆಂಟನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ನಾನು ಕೂಡ ನೋಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಯಾವಾಗ 6 ಗಂಟೆಗೆ 11 ನಿಮಿಷಕ್ಕೆ ಜಮಾ ಆಗಿದೆ. ಇದು ನೋಡಿದ್ರಲ್ಲ ಸ್ನೇಹಿತರೆ, ಇವಾಗ ನಾವು ಯಾವ ರೀತಿಯಲ್ಲಿ ನಾವು ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕು ಅಂತ ಕೂಡ ಈಗ ನಾನು ತೋರಿಸ್ತೀನಿ ನೋಡ್ರಿ. ಮೊದಲನೇದಾಗಿ ಆಫೀಸಲ್ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ. ಭೇಟಿ ನೀಡಿದ ನಂತರ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಬೆನಿಫಿಷರಿ ID ಅಂತ ಇದೆ ನೋಡಿ. ಇದರಲ್ಲಿ ಬೆನಿಫಿಷರಿ ಐಡಿನ ಹಾಕ್ಕೊಳ್ಳಿ. ಇಲ್ಲಿ ಕಾಣ್ತಿರುವಂಥ ಕ್ಯಾಪ್ಚರ್ ಕೋಡ್ ಈ ಬಾಕ್ಸಲ್ಲಿ ಹಾಕೋ ನಂತರ ಯಾವ ರೀತಿ ಬರುತ್ತೆ ಅಂತ ನಾನು ಇವಾಗ ತೋರಿಸ್ತೀನಿ. ನೋಡ್ಬೋದು ಸ್ನೇಹಿತರೆ, ಇಲ್ಲಿಗ ನೋಡ್ಬೋದು ಸ್ನೇಹಿತರೆ, ಹಾಕೋ ನಂತರ ಇಲ್ಲಿ ಸರ್ಚ್ ಅಂತ ಇದೆ ನೋಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಯಾವ ರೀತಿ ಅಂತ ನಾನು ಇವಾಗ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಲ್ಲಿ ರನ್ನಿಂಗ್ ಅಂತ ಇದೆ ನೋಡಿ. ರನ್ನಿಂಗ್ ಅಂತ ಇರಬೇಕಾಗುತ್ತೆ. ಮೇಲ್ಗಡೆ ನಿಮ್ಮ ಬೆನಿಫಿಷರಿ ID ಕೂಡ ತೋರಿಸ್ತಾ ಇರುತ್ತೆ, ಮತ್ತು ನಿಮ್ಮ ನೇಮು ಎಲ್ಲ ತೋರಿಸ್ತಾ ಇರುತ್ತೆ ಸ್ನೇಹಿತರೆ. ನೀವು ಪ್ರತಿ ತಿಂಗಳು ಪಿಂಚಣಿ ಎಷ್ಟು ಪಡಿತಾ ಇದ್ದೀರಾ ಅಂತ ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ. ಮತ್ತು ನಾಡ ಕಚೇರಿಯಲ್ಲಿ ನೀವು ಅರ್ಜಿ ಹಾಕಿದಾಗ ಆರ್ಡರ್ ಕಾಪಿ ಕೊಟ್ಟಿರ್ತಾರಲ್ಲ, ಆರ್ಡರ್ ಕಾಪಿ ನಂಬರ್ ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ ಸ್ನೇಹಿತರೆ. ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡಿದರೆ ಸ್ವತಃ ನಮ್ಮ ಮೊಬೈಲ್ ಫೋನಿಂದನೇ ಯಾವ ರೀತಿಯಲ್ಲಿ ಚೆಕ್ ಮಾಡ್ಕೋಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಯಾರೆಲ್ಲ ನಮ್ಮ ಒಂದು ಚಾನಲ್ ಹೊಸದಾಗಿ ನೋಡ್ತಾರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ತಪ್ಪದೇ ಕ್ಲಿಕ್ ಮಾಡಿ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ರನ್ನಿಂಗ್ ಅಂತ ಕಾಣ್ತಾ ಇದೆ ನೋಡಿ. ಇದು ಈ ರನ್ನಿಂಗ್ ಅಂತ ಇರಬೇಕಾಗುತ್ತೆ. ಅಥವಾ ಸ್ಟಾಪ್ ಅಥವಾ ಇನ್ಆ್ಯಕ್ಟಿವ್ ಅಂತ ಇತ್ತು ಅಂದರೆ ನಿಮ್ಮ ಹತ್ತಿರದಲ್ಲಿ ಇರುವಂಥ ನಾಡ ಕಚೇರಿಗೆ ಭೇಟಿ ನೀಡಿ ನಿಮ್ಮ ಒಂದು ಅರ್ಜಿ ಸ್ಟೇಟಸ್ನ ಅವ್ರ ಕತ್ಲೆ ಚೆಕ್ ಮಾಡಿಸ್ಕೊಳ್ಳಿ. ಚೆಕ್ ಮಾಡಿಸ್ಕೊಂಡ ನಂತರ ಅವರು ಏನಾಗಿದೆ ಚೆಕ್ ಮಾಡಿಬಿಟ್ಟು ಸ್ನೇಹಿತರೆ, ನಿಮಗೆ ಎಷ್ಟು ಕಂತುಗಳು ಬಾಕಿ ಇದೆ ಮತ್ತು ಎಷ್ಟು ಕಂತುಗಳು ಬಂದಿದೆ ಅಂತ ನೋಡ್ಕೋಬೇಕು ಆಗಿತ್ತು ಅಂತಂದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಬೆನಿಫಿಷರಿ ID ಅಂತ ಇದೆ ನೋಡಿ. ಇದನ್ನು ಕಾಪಿ ಮಾಡ್ಕೋಬೇಕಾಗುತ್ತೆ. ಕಾಪಿ ಮಾಡ್ಕೊಂಡ ನಂತರ ಯಾವ ರೀತಿ ಬರುತ್ತೆ
ಮತ್ತು ನಾವು ಎಲ್ಲಿ ಪೇಸ್ಟ್ ಮಾಡ್ಕೋಬೇಕು ಮತ್ತು ಎಲ್ಲಿ ಟೈಪ್ ಮಾಡ್ಕೋಬೇಕು ಅಂತ ಕೂಡ ನಾನು ಇವಾಗ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಬೆನಿಫಿಷರಿ ID ಅಥವಾ RD ನಂಬರ್ ಅಂತ ಕೇಳಿದರೆ ಇದರಲ್ಲಿ ಬೆನಿಫಿಷರಿ ನಂಬರ್ ಆದರೂ ಹಾಕ್ಕೊಳ್ಳಿ ಅಥವಾ RD ನಂಬರ್ ಕೂಡ ಹಾಕ್ಕೊಳ್ಳಿ, ಯಾವುದಾದ್ರೂ ಇಲ್ಲಿ ಬರುತ್ತೆ ಸ್ನೇಹಿತರೆ. ನಿಮಗೂ ಬೆನಿಫಿಷರಿ ನಂಬರನ್ನು ತೆಗೆಯೋದು ಗೊತ್ತಿಲ್ಲ ಅಂತಂದರೆ ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಕೂಡ ಈ ವಿಡಿಯೋ ಕೆಳಗಡೆ ಹಾಕಿರ್ತೀನಿ, ಅಲ್ಲಿಂದ ಹೋಗಿ ವಿಡಿಯೋ ನೋಡ್ಕೊರಿ. ನೋಡ್ಕೊಂಡ ನಂತರ ನಿಮ್ಮ ಒಂದು ಬೆನಿಫಿಷರಿ ID ತಕ್ಕೊಂಡ ನಂತರ ಈ ವೆಬ್ಸೈಟ್ಗೆ ಭೇಟಿ ನೀಡಿದ ನಂತರ ಯಾವ ರೀತಿ ಚೆಕ್ ಮಾಡೋದು ಅಂತ ಹಲವಾರು ವಿಡಿಯೋಗಳು ಕೂಡ ಮಾಡಿದ್ದೀನಿ ನಾನು. ವಿಡಿಯೋಗಳನ್ನು ದಯವಿಟ್ಟು ನೋಡ್ರಿ. ಇದರಲ್ಲಿ ಹಾಕೊಂಡ ನಂತರ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಷ್ಟು ಕಂತುಗಳು ಬಂದಿದೆ ಇದರಲ್ಲಿ ಬೇಗ ಅಪ್ಡೇಟ್ ಆಗಿಲ್ಲ ಸ್ನೇಹಿತರೆ, ಬೇಗ ಅಪ್ಡೇಟ್ ಆಗೋದಿಲ್ಲ ಸ್ನೇಹಿತರೆ. ಒಂದು 5-6 ದಿನಗಳು ಅಥವಾ 10 ದಿನಗಳು ಕೂಡ ಟೈಮ್ ತಗೊಳುತ್ತೆ ಸ್ನೇಹಿತರೆ. ಇದು DBTಯಲ್ಲಿ ಅಪ್ಡೇಟ್ ಆದಾಗ ಇಲ್ಲಿ ಕೂಡ ಖಂಡಿತವಾಗಿ ಅಪ್ಡೇಟ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನಿಮಗೆ ಎಷ್ಟು ಕಂತುಗಳು ಬಂದಿದೆ ಮತ್ತು ಎಷ್ಟು ಕಂತುಗಳು ಬಾಕಿ ಇದೆ ಅಂತ ಕೂಡ ತೋರಿಸುತ್ತೆ. ಇದೇ ರೀತಿಯಲ್ಲಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಲ್ಲಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ತಪ್ಪದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.